ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡಬ್ಲ್ಯೂ ಎರಾಸ್ಗಳ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ರಸಲ್ ಮೇನಿಯಾ ಪ್ರಾರಂಭದಲ್ಲಿ ನಿಮಗೆ ಗೊತ್ತೇ ಇರಬಹುದು, ನಮ್ಮ ಟ್ರಿಪಲ್ ಎಚ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ವೆಲ್ಕಮ್ ಟು ನ್ಯೂ ಎರಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಇಷ್ಟು ದಿನ ಇದ್ದಂತಹ ಒಂದು ಎರಾ ಮುಕ್ತಾಯ ಆಗಿದೆ. ಅಂಡ್ ಇನ್ಮೇಲಿಂದ ನಮಗೆ ಡಬ್ಲ್ಯೂ ಅಲ್ಲಿ ಹೊಸ ಎರಾ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಯಾವ ಎರಾ, ಏನಿ ಕತೆ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವಿವಾಗ ಇರುವಂತಹ ಎರಾ ಯಾವುದು ಅಂತ ತಿಳಿಸೋದಕ್ಕಿಂತ ಮುಂಚೆ ಈ ಎರಾ ಅಂದ್ರೆ ಏನು, ಡಬ್ಲ್ಯೂ ಅಲ್ಲಿ ಈ ಎರಾಸ್ ಅಂತ ಯಾಕೆ ಕರೀತಾರೆ ಅಂತ ತಿಳಿಸ್ಕೊಡ್ತೀನಿ. ಏನಿಲ್ಲ ಗಾಯ್ಸ್, ಈ ಎರಾಸ್ಗಳು ಅಂದ್ರೆ ಹಿಂದಿನಿಂದ ಅಂದ್ರೆ 1980ರಿಂದ ಡಬ್ಲ್ಯೂ ಅಲ್ಲಿ ಏನೇನು ವಿಚಾರಗಳು ನಡೆದಿದೆ, ಸೊ ಎಷ್ಟೆಷ್ಟು ವರ್ಷಗಳ ಕಾಲ ಯಾವ ಯಾವ ಮೇನ್ ವಿಚಾರಗಳು ನಡೆದಿದೆ ಅದೆಲ್ಲದಕ್ಕೂ ಕೂಡ ಡಬ್ಲ್ಯೂ ಅವರು ಒಂದೊಂದು ಎರಾಸ್ ಅಂತ ನೇಮ್ ನ ಇಟ್ಕೊಂಡು ಬಂದಿದ್ದಾರೆ. ಅಂದ್ರೆ ಈ ಪೀರಿಯಡ್ ಅಲ್ಲಿ ಈ ಒಂದು ಘಟನೆ ಆಗಿತ್ತು, ಇಲ್ಲಿಂದ ಇಷ್ಟು ವರ್ಷದಲ್ಲಿ ಈ ಒಂದು ಘಟನೆ ಆಗಿತ್ತು ಅಂತ ಡಬ್ಲ್ಯೂ ಅವರು ಆ ಘಟನೆಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ಒಂದೊಂದು ಟೈಮ್ ಪೀರಿಯಡ್ ಅಂತ ಹೆಸರಿಟ್ಕೊಂಡು ಬಂದಿದ್ದಾರೆ. ಅದನ್ನೇ ನಾವು ಎರಾಸ್ ಅಂತ ಕರಿತೀವಿ. ಈ ಎರಾಸ್ ಅನ್ನೋದು ಡಬ್ಲ್ಯೂ ಪ್ರಾರಂಭದಿಂದನೂ ಕೂಡ ಶುರು ಆಗಿತ್ತು. ಬಟ್ ಅಫಿಷಿಯಲ್ ಆಗಿ ಡಬ್ಲ್ಯೂ ಅವರು ಇದನ್ನ ಯಾವಾಗಿಂದ ಮೆನ್ಷನ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅಂದ್ರೆ ನಮಗೆ 1980 ಇಂದನೂ ಕೂಡ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಈ ಒಂದು ಎರಾಸ್ ಅನ್ನೋ ಒಂದು ಸಿಸ್ಟಮ್ ನ ತಗೊಂಡ್ ಬಂದ್ರು ಅಂತಾನೆ ಹೇಳ್ಬಹುದು. ಇಲ್ಲಿವರೆಗೂ ಟೋಟಲ್ ಆಗಿ 7 ಎರಾಸ್ಗಳು ಕಳೆದಿದೆ. ಅಂಡ್ ಈಗ ನಾವು 8ನೇ ಹೊಸ ಎರಾದಲ್ಲಿ ಇದೀವಿ. 7 ಎರಾಸ್ಗಳು ಯಾವ ಯಾವ ಟೈಮ್ ಪೀರಿಯಡ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ಅಂಡ್ ಆ ಎರಾಸ್ಗಳ ನೇಮ್ ಏನಿತ್ತು ಅಂತ ನಾವು ನೋಡೋದಾದ್ರೆ 1980 ಇಂದ 1919 ವರೆಗೂ ನಮಗೆ ಗೋಲ್ಡನ್ ಏಜ್ ಎರಾ ಅಂತ ನೋಡೋದಕ್ಕೆ ಸಿಗುತ್ತೆ. ಇದನ್ನ ನಾವು ಹಲ್ಕ್ ಹೋಗನ್ ಎರಾ ಅಂತಾನೂ ಕೂಡ ಕರಿತೀವಿ. ಈ ಟೈಮ್ ಪೀರಿಯಡ್ ಅಲ್ಲಿ ನಮ್ಮ ಹಲ್ಕ್ ಹೋಗನ್ ಅವರ ಕೆಲವೊಂದಷ್ಟು ಮೂವ್ಮೆಂಟ್ಸ್ ಗಳಾಗಿರ್ಬಹುದು, ನಮ್ಮ ಹಲ್ಕ್ ಹೋಗನ್ ಅವರು ಡಬ್ಲ್ಯೂ ನ ಲೀಡ್ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಈ ಒಂದು ಎರಾನ ದ ಗೋಲ್ಡನ್ ಎರಾ ಅಂತಾನೂ ಕೂಡ ಡಬ್ಲ್ಯೂ ಅವರು ಕರೀತಾರೆ. ಇದಾದ್ಮೇಲೆ ಗೈಸ್ ಅರ್ಲಿ 90s ಅಲ್ಲಿ ಅಂದ್ರೆ 19 ಇಂದ 1995 ವರೆಗೂ ನಮಗೆ ನ್ಯೂ ಜನರೇಷನಲ್ ಎರಾ ಅಂತ ನೋಡೋದಕ್ಕೆ ಸಿಕ್ತು. ಸೊ ಈ ಒಂದು ಎರಾನ ನಾವು ಶಾನ್ ಮ್ಯಾಕಲ್ಸ್ ಗೋಸ್ಕರ ನೆನ್ಪು ಮಾಡ್ಕೋತೀವಿ. ಸೊ ಆ ಒಂದು ಎರಾದಲ್ಲಿ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಲೀಡರ್ ಆಗಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಎರಾದಲ್ಲಿ ನಮ್ಮ ಶಾನ್ ಮ್ಯಾಕಲ್ಸ್ ಅವರ ಅಚೀವ್ಮೆಂಟ್ಸ್ ಗಳನ್ನ ಡಬ್ಲ್ಯೂ ಅವರು ನೆನ್ಪು ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ನ್ಯೂ ಜನರೇಷನ್ ಎರಾ ಅಂತ ಕರೆಯುತ್ತೆ. ಇದಾದ್ಮೇಲೆ ನಮಗೆ ನೋಡೋದಕ್ಕೆ ಸಿಗೋದು ಆಟಿಟ್ಯೂಡ್ ಎರಾ. 1990 ಇಂದ ನಮಗೆ 2000 ವರೆಗೂ ಈ ಒಂದು ಆಟಿಟ್ಯೂಡ್ ಎರಾ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಎರಾನ ನಾವು ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್, ರಾಕ್ ಇಂಥವ್ರಿಂದ ನೆನ್ಪಿಟ್ಕೋತೀವಿ ಅಂತಾನೆ ಹೇಳ್ಬಹುದು. ಸೊ ಆಟಿಟ್ಯೂಡ್ ಎರಾ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸಖತ್ತು ರೈವಲ್ರಿ ಅಂದ್ರೆ ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಹಾಗೆ ರಾಕ್ ಅವರ ರೈವಲ್ರಿ. ಸೊ ಆ ಒಂದು ಯುಗನ ಡಬ್ಲ್ಯೂ ಅವರು ಆಟಿಟ್ಯೂಡ್ ಎರಾ ಅಂತ ಕರೀತಾರೆ. ಇದಾದ್ಮೇಲೆ ನೋಡೋದಕ್ಕೆ ಸಿಕ್ಕಿದ್ದೆ ರೂತ್ಲೆಸ್ ಅಗ್ರೆಷನ್ ಎರಾ. 2002ರಿಂದ 2008 ತನಕನ ಡಬ್ಲ್ಯೂ ನ ರೂತ್ಲೆಸ್ ಅಗ್ರೆಷನ್ ಎರಾ ಅಂತ ಕರೀತಾರೆ. ಇದರಲ್ಲಿ ಗೊತ್ತೇ ಇರಬಹುದು ಜಾನ್ ಸಿನಾ ಆಗಿರ್ಬೋದು, ಬ್ರಾಕ್ ಲೆಸ್ನರ್ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ಮೈ ಫೇವರೇಟ್ ಎರಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾನು ಕೂಡ ಆ ಎರಾದಲ್ಲೇ ಡಬ್ಲ್ಯೂ ನ ನೋಡೋದಕ್ಕೆ ಪ್ರಾರಂಭ ಮಾಡಿದ್ದು. ಇದಾದ್ಮೇಲೆ ಗಾಯ್ಸ್ 2018ರಿಂದ 2013ರವರೆಗೂ ನಮಗೆ PG ಎರಾ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ PG ಎರಾನು ಕೂಡ ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರೇ ಲೀಡ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಡಬ್ಲ್ಯೂ ಸಖತ್ತು ರೂತ್ಲೆಸ್ ಆಗೋಗಿತ್ತು. ಅದಕ್ಕೋಸ್ಕರ ಡಬ್ಲ್ಯೂ ನ ಕಂಟ್ರೋಲ್ ಮಾಡಬೇಕು, ಮಕ್ಕಳು ಕೂಡ ಡಬ್ಲ್ಯೂ ನ ನೋಡಬಹುದು, ಆ ರೀತಿ ನಾವು ಡಬ್ಲ್ಯೂ ನ ಮಾಡಬೇಕು ಅಂತ ಈ ಒಂದು PG ಎರಾನ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಎರಾದ ಲೀಡರ್ ನಮ್ಮ ಜಾನ್ ಸಿನಾ ಅವರು ಆಗಿರ್ತಾರೆ. ಸೊ ನಮ್ಮ ಜಾನ್ ಸಿನಾ ಅವರು ಮಕ್ಕಳನ್ನ ಯಾವ ರೇಂಜ್ಗೆ ತಮ್ಮ ಬಳಿ ಸೆಳ್ತಿರ್ತಾರೆ ನಿಮಗೆ ಗೊತ್ತೇ ಇರಬಹುದು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಜಾನ್ ಸಿನಾ ಅವರ ಟಾಪ್ ಮೂಮೆಂಟ್ಗಳು ಕೂಡ ನಮಗೆ ಆ ಟೈಮಲ್ಲೇ ನೋಡೋದಕ್ಕೆ ಸಿಕ್ಕಿದ್ದು. ಇದಾದ್ಮೇಲೆ ನಮಗೆ ರಿಯಾಲಿಟಿ ಎರಾ ನೋಡೋದಕ್ಕೆ ಸಿಗುತ್ತೆ. ಇದು PG ಎರಾದ ಅಂಡರ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ರಿಯಾಲಿಟಿ ಎರಾನ ಯಾವುದಕ್ಕೋಸ್ಕರ ನೆನ್ಪು ಮಾಡ್ಕೋತೀವಿ ನಿಮಗೆ ಗೊತ್ತಾ ಇರಬಹುದು, ನಮ್ಮ ಡೇನಿಯಲ್ ಬ್ರಯನ್, ಟ್ರಿಪಲ್ ಎಚ್, ರ್ಯಾಂಡಿ ಓರ್ಟನ್ ಗೋಸ್ಕರ ಈ ಒಂದು ಎರಾನ ನೆನ್ಪು ಮಾಡ್ಕೋತೀವಿ. ಅಂಡ್ ಇದಾದ್ಮೇಲೆ ನಮಗೆ ನ್ಯೂ ಎರಾ ನೋಡೋದಕ್ಕೆ ಸಿಗುತ್ತೆ. ಸೊ ಈ ನ್ಯೂ ಎರಾ 2016ರಿಂದ ರಸಲ್ ಮೇನಿಯಾ 40 ತನಕನೂ ಕೂಡ ಡಬ್ಲ್ಯೂ ಅಲ್ಲಿ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಎರಾನ ಯಾವ್ರಿಗೋಸ್ಕರ ನೆನ್ಪು ಮಾಡ್ಕೋತೀವಿ ನಿಮಗೆ ಗೊತ್ತೇ ಇರಬಹುದು, ನಮ್ಮ ರೋಮನ್ ರೈನ್ಸ್,
ರೈನ್ಸ್, ಸೆತ್ ರೋಲೆನ್ಸ್ ಇವ್ರುಗಳಿಗೋಸ್ಕರ ಈ ಒಂದು ಎರಾನ ನಾವು ನೆನ್ಪು ಮಾಡ್ಕೋತೀವಿ. ಸೊ ನ್ಯೂ ಎರಾದ ಅಂತ್ಯ ರಸ್ಸಲ್ ಮೇನಿಯಾ 40ಯ ನೈಟ್ 1 ನಲ್ಲಿ ಆಗೋಯ್ತು. ಯಾಕಂದ್ರೆ ರಸ್ಸಲ್ ಮೇನಿಯಾ 40ಯ ನೈಟ್ 1 ನಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬಂದ್ಬಿಟ್ಟು ವೆಲ್ಕಮ್ ಟು ನ್ಯೂ ಎರಾ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ರು. ಅಂಡ್ ಈಗ ಸಾಕ್ತಾ ಇರ್ತಕ್ಕಂತಹ ಈಗ ಹೊಸ ಎರಾ ಬಂದಿದ್ಯಲ್ಲ, ಈ ಒಂದು ಎರಾದ ನೇಮ್ ಏನಂತ ನೀವು ಕೇಳಿದ್ರೆ, ಈ ಒಂದು ಎರಾನ ಡಬ್ಲ್ಯೂ ಅವರು ರ್ಯಾನಿಸೆನ್ಸ್ ಎರಾ ಅಂತ ಕರೀತಾರೆ. ಈ ರ್ಯಾನಿಸೆನ್ಸ್ ಎರಾದ ಲೀಡರು ನಮ್ಮ ಕೋಡಿ ರೋಡ್ಸ್. ಈ ರ್ಯಾನಿಸೆನ್ಸ್ ಅನ್ನೋ ಒಂದು ನೇಮ್ ಮೆನ್ಷನ್ ಆದಾಗ ನಮಗೆ ಕೋಡಿ ರೋಡ್ಸ್ ಅವರು ನೆನಪಾಗ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಅಳುಬ್ರಾಗಿಂದನೂ ಕೂಡ, ಅಂದ್ರೆ ಕೋಡಿ ರೋಡ್ಸ್ ಅವರು AEW ಹಿಂದಿ ರೆಸ್ಲಿಂಗ್ ಅಲ್ಲೆಲ್ಲ ಕಂಪೀಟ್ ಮಾಡ್ತಿದ್ರಲ್ಲ, ಆಗಿಂದನೂ ಕೂಡ ಈ ಒಂದು ನೇಮ್ ನ ಕೋಡಿ ರೋಡ್ಸ್ ಅವರಿಗೆ ಲಿಂಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಈ ಒಂದು ಲೈನ್ ಎಲ್ಲೇ ನೋಡೋದಕ್ಕೆ ಸಿಕ್ಕಿದ್ರು ಅದನ್ನ ಲೈಕ್ ಮಾಡೋದಾಗಿರ್ಬೋದು, ಟ್ವೀಟ್ ಮಾಡೋದಾಗಿರ್ಬೋದು, ಇದನ್ನೆಲ್ಲನೂ ಕೂಡ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ಒಂದು ಎರಾಗೆ ದ ರೆನೆಸೆನ್ಸ್ ಎರಾ ಅಂತ ನೇಮ್ ನ ಇಟ್ಟಿದ್ದಾರೆ. ಸೊ ನಮಗೆ ಇನ್ಮುಂದೆ ಡಬ್ಲ್ಯೂ ಅಲ್ಲಿ ದ ರೆನೆಸೆನ್ಸ್ ಎರಾ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರ ಲೀಡರು ನಮ್ಮ ಕೋಡಿ ರೋಡ್ಸ್. ಅದನ್ನೇ ನಮ್ಮ ಟ್ರಿಪಲ್ ಎಚ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನ ಸ್ವಲ್ಪ ಜನ ಇದು ಪಾಲ್ ಲಿವಿಕ್ ಎರಾ ಅಂದ್ರೆ ಟ್ರಿಪಲ್ ಎಚ್ ಎರಾ ಅಂತಾನು ಕೂಡ ಕರೀತಾರೆ. ಬಟ್ ಅಫಿಷಿಯಲ್ ಆಗಿ ರ್ಯಾನಿಸೆನ್ಸ್ ಎರಾ ಅಂತಾನೆ ಈ ಒಂದು ಎರಾನ ನಾವು ಕರಿಬಹುದು. ಅಂಡ್ ಪ್ರಾಬಬ್ಲಿ ಡ್ರಾಫ್ಟ್ ಮುಗಿದ್ಮೇಲೆ ಡಬ್ಲ್ಯೂ ಅವರು ಕೂಡ ಇದನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಕೂಡ ಕನ್ಫರ್ಮ್ ಮಾಡಿಲ್ಲ, ಬಟ್ ಈ ಒಂದು ನೇಮ್ ನ ಟ್ರೇಡ್ ಮಾರ್ಕ್ ನ ಡಬ್ಲ್ಯೂ ಅವರು ಮಾಡಿಸ್ಕೊಂಡಿದ್ದಾರೆ. ಡ್ರಾಫ್ಟ್ ಎಲ್ಲದೂ ಕೂಡ ಮುಗಿದ್ಮೇಲೆ ಸ್ಮ್ಯಾಕ್ ಡೌನ್ ಗೆ ಸಪರೇಟ್ ಸೂಪರ್ ಸ್ಟಾರು, ಮಂಡೇ ನೈಟ್ ರಾಗೆ ಸಪರೇಟ್ ಸೂಪರ್ ಸ್ಟಾರು ಅಂತ ಡಬ್ಲ್ಯೂ ಅವರು ಮಾಡಿದ್ಮೇಲೆ ಈ ಒಂದು ಎರಾನು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಅಂಡ್ ಈಗಾಗಲೇ ಹೊಸ ಇಂಟ್ರೋನು ಕೂಡ ನೀವಿಲ್ಲಿ ಗಮನಿಸ್ತಾ ಇರಬಹುದು. ರ್ಯಾನಿಸೆನ್ಸ್ ಎರಾದ ಹೊಸ ಇಂಟ್ರೋ ನೀವಿಲ್ಲಿ ನೋಡ್ತಾ ಇರಬಹುದು. ಸೊ ಡಬ್ಲ್ಯೂ ಅವರು 1980ರಿಂದ 2016ರವರೆಗೆ ಯಾವ ಎರಾಸ್ಗಳು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಆ ಎರಾಸ್ ಗಳಿಗೆ ಒಂದೊಂದು ಹೊಸ ಇಂಟ್ರೋನ ತಗೊಂಡು ಬಂದಿತ್ತು. ಅಂಡ್ 2016ರ ತನಕ ನಮಗೆ ಈ ಒಂದು ಇಂಟ್ರೋ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಚೆನ್ನಾಗೇ ಇತ್ತು ಅಂತಾನೆ ಹೇಳ್ಬಹುದು. ಬಟ್ ಈಗ ರ್ಯಾನಿಸೆನ್ಸ್ ಎರಾ ಪ್ರಾರಂಭ ಆಗಿರೋದ್ರಿಂದ ಈ ಒಂದು ಹೊಸ ಇಂಟ್ರೋನ ಡಬ್ಲ್ಯೂ ಅವರು ತಗೊಂಡು ಬಂದಿದ್ದಾರೆ. ಅಂಡ್ ಇದರ ಲೀಡರು ಅಂದ್ರೆ ಈ ಒಂದು ಎರಾನ ನಾವು ಯಾಕೆ ನೆನ್ಪಿಡ್ಕೋಬೇಕು ಅಂದ್ರೆ, ಈ ಒಂದು ಎರಾದಲ್ಲಿ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ರು. ಸೊ ಇದು ಈ ಒಂದು ಎರಾನ ಪ್ರಾರಂಭ ಅಂತಾನೆ ಹೇಳ್ಬೋದು. ನೋಡೋಣ ಗಾಯ್ಸ್, ಈ ಒಂದು ಹೊಸ ಎರಾನ ಕ್ಲೋಸ್ ಯಾವ ರೀತಿ ಆಗುತ್ತೆ ಅಂತ. ಈ ಒಂದು ಎರಾದಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಏನೇನು ನೆನ್ಪಿಟ್ಕೊಳ್ಳೋದಕ್ಕೆ ಆಗುವಂತಹ ಘಟನೆಗಳನ್ನ ಬುಕ್ ಮಾಡ್ತಾರೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ. ಸೊ ವೆಲ್ಕಮ್ ಎವ್ರಿವನ್ ಟು ರ್ಯಾನಿಸೆನ್ಸ್ ಎರಾ.